ಮಹಿಳಾ ಪ್ರಯಾಣಿಕರ ಜೊತೆ ನಿರ್ವಾಹಕ ದುರ್ವರ್ತನೆ ತೋರಿರುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಬಸ್ ನಿರ್ವಾಹಕನ ವಿರುದ್ಧ ಡಿಪೋ ಮ್ಯಾನೇಜರ್ಗೆ ಈ ಬಗ್ಗೆ ದೂರು ಕೂಡ ಸಲ್ಲಿಕೆಯಾಗಿದೆ. ಮೈಸೂರಿನ ನಂಜನಗೂಡಿನಿಂದ ಚಿಕ್ಕಬರಗಿ ಗ್ರಾಮಕ್ಕೆ ತೆರಳುವಂತಹ ಬಸ್ನ ಚಾಲಕ ಹಾಗೂ ನಿರ್ವಾಹಕನ ವಿರುದ್ಧ ದೂರು ಕೇಳಿಬರ್ತಾ ಇದೆ. ಮಹಿಳೆಗೆ ಅಶ್ಲೀಲ ಪದ ಬಳಕೆ ಮಾಡಿ ಫೋಟೋ ತೆಗೆದಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಮಹಿಳೆಯ ಜೊತೆಗೆ ಅಶ್ಲೀಲ ಪದ ಬಳಕೆ ಮಾಡಿ ನಿಂದನೆ ಮಾಡಿದ್ದಾರೆ. ಅದಾದ ನಂತರ ಆಕೆಯ ಫೋಟೋ ಕೂಡ ತೆಗೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬಸ್ಗಾಗಿ ನಿಲ್ದಾಣದಲ್ಲಿ ಶಾಲಾ ಸಿಬ್ಬಂದಿ ನಾಗಮ್ಮ ಅವರು ಕಾದು ನಿಂತಿದ್ರು. ಇನ್ನು ಬಸ್ ಬರುತ್ತೆ ಅಂತ ಅವರು ಕಾದು ನಿಂತಿದ್ರು. ಇದೇ ಸಂದರ್ಭದಲ್ಲಿ ಸ್ವಲ್ಪ ದೂರದಲ್ಲಿ ಹೋಗಿ ಬಸ್ ನಿಲ್ಲಿಸಿ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು. ಅದಾದ ನಂತರ ಮಹಿಳೆಯ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ನಂಜನಗೂಡು ಘಟಕದ ಬಸ್ ಡಿಪೋ ಮ್ಯಾನೇಜರ್ಗೆ ಈ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಸದ್ಯ ಕಂಡಕ್ಟರ್ ಮಂಜುನಾಥ್ ಮೊಬೈಲ್ ಡಿಪೋ ಮ್ಯಾನೇಜರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಜವಾಗ್ಲೂ ಆ ವಿಡಿಯೋ ಫೋಟೋ ತೆಗೆದುಕೊಂಡಿದ್ರಾ ಇಲ್ವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇದೀಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮಾಡಿರುವಂತಹ ಒಂದು ಆರೋಪ ಏನಿದೆ ಅದು ನಿಜವಾಗಿದ್ದೇ ಆದರೆ ಬಸ್ ಕಂಡಕ್ಟರ್ ಹಾಗೂ ಡ್ರೈವರ್ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಾವು ನಿಮ್ಮ ವಿರುದ್ಧ ಹೋರಾಟ ಕೂತ್ತೀವಿ. ನನಗೆ ನಮ್ ಮಿಸಸ್ ಹೇಳಿಲ್ಲ ಹಂಚ್ಕೊಂಡು ಅಂಗಡಿಯವ್ರು ಹೇಳಿರೋದು ಹೋಟೆಲ್ನವ್ರು ಹೇಳಿದ್ರು. ನನಗೆ ಬೆಳಿಗ್ಗೆ ಕೇಳೋ ಗಂಟ ಹೋಟೆಲ್ನವ್ರು ಹೇಳಿದ್ರೆ ಸರ್ ನೀವು ಎಷ್ಟು ವರ್ಷಗಳಿದ್ದೀರಿ ಸರ್ ನಮ್ಮ ರೂಟಲ್ಲಿ? ನೀವು ಅವರಾಗೆ ಗೌರ್ಮೆಂಟ್ ಅಫಿಷಿಯಲ್ ಮಹಿಳೆಗೆ ಇಲ್ಲಿ ನೋಡಿ ಅಂತಂದ್ರಲ್ಲ, ಏನ್ ನೋಡ್ಬೇಕಿತ್ತು? ಪ್ರಾಮಾಣಿಕವಾಗಿ ಹೇಳಿ ಸರ್, ಪ್ರಾಮಾಣಿಕವಾಗಿ ಎಲ್ಲಿ ನೋಡ್ಬೇಕಿತ್ತು? ಕ್ಷಮೆ ಕೇಳಿದ್ರೆ ಸರಿ ಆಗ್ತದ? ಸೇವೆ ಮಾಡಕ್ಕೋಸ್ಕರ ನಿಮ್ ಪರವಾಗಿ ನಾವು ಮಾದೇಸ್ವಾಮಿ ಅವ್ರ ಹತ್ರ ಸಾರಿ ಕೇಳ್ತೀನಿ. ಒಂದ್ಸಲಿ ಅವಕಾಶ ಮಾಡಿಕೊಡಿ. ನಮ್ ತಪ್ಪಾಗಿದ್ರೆ ಆಯ್ತು, ಅವ್ರನ್ನ ಕೇಳ್ಕೊಳ್ಳಿ. ಯಾಕಂದ್ರೆ ಓಪನ್ ಆಗಿ ಇದನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಇವ್ರೇನು